ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್ ಭಟ್. ಎಂದಿನಂತೆ 3 ಸುದ್ದಿಗಳೊಂದಿಗೆ ಹಾಜರಾಗಿದ್ದೀನಿ. ಇದು ಒಂದು ರೀತಿಯ ವಿಭಿನ್ನ ಕಾರ್ಯಕ್ರಮ. ಸುದ್ದಿಯ ಹಿಂದಿನ ಸುದ್ದಿಯನ್ನು ತಮಗೆ ತಲುಪಿಸುವ ಯತ್ನ. ಬೇಸಿಕಲಿ ಕರ್ನಾಟಕದ ರಾಜಕಾರಣದ ಒಳ ಹೊರಗನ್ನು ಎತ್ತಿ ತಮ್ಮ ಮುಂದೆ ಇಡ್ತೀನಿ. ಸೊ 3 ರಾಜಕೀಯ ಪಕ್ಷಗಳ ಬೆಳವಣಿಗೆಗಳು ಏನಾಗ್ತಾ ಇದೆ, ಸರ್ಕಾರದಲ್ಲಿ ಏನಾಗ್ತಾ ಇದೆ, ಯಾವ್ಯಾವ ರೀತಿಯ ಚದುರಂಗದಾಟ ನಡೆಯುತ್ತೆ, ಎಲ್ಲವನ್ನು ತಮಗೆ ತಿಳಿಸ್ಕೊಡೋ ಯತ್ನ. ಇವತ್ತಿನ ಮೊದಲದ ಸುದ್ದಿ, ಅದರ ಟೈಟಲ್ ನಾವು ಕೊಟ್ಟಿದ್ದು ದ್ರೋಹದ ನೋವು ಅಂತ. ಎಸ್, ಈ ದ್ರೋಹದ ನೋವು ಏನಿದೆ ಆದದ್ದು ಯಾರಿಗೆ? ಮಾಜಿ ಮುಖ್ಯಮಂತ್ರಿ, ಕೇಂದ್ರ ಸಚಿವರು ಆಗಿರುವಂಥ ಕುಮಾರಸ್ವಾಮಿ ಅವರಿಗೆ. ಇದು ಅವರಿಗೆ ನಿರೀಕ್ಷಿತವೇ ಹೇಳೋದು ಕಷ್ಟ. ಆದರೆ ಅವರಿಗೆ ನೋವಾಗಿರುವುದಂತೂ ನಿಜ. ಅವರು ಈ ಚುನಾವಣೆಯಲ್ಲಿ, ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಏನು ಪಕ್ಷದ ಅಭ್ಯರ್ಥಿಯನ್ನು ಇಳಿಸಿದ್ದು, ಸೋತದ್ದು ಹೇಗೆ, ಅದು ಒಂದು ರೀತಿಯಲ್ಲಿ ದಯನೀಯ ಸೋಲು ಅಂತ. ಅವರ ಪಕ್ಷದ ಶಾಸಕರನ್ನೇ ಹಿಡಿತದಲ್ಲಿ ಇಟ್ಟುಕೊಳ್ಳಲಾಗದ ದುರಂತ ಸ್ಥಿತಿ. ಸೊ ಹೀಗಾಗಿ ಈ ಒಂದು ಸಂದಿಗ್ಧ ಸ್ಥಿತಿ ಅಂತ ನಾನು ಅಂತೀನಿ. ಹೊರಗೆ ಬರುವುದಕ್ಕೆ ಏನು ಮಾಡಬೇಕು ಕುಮಾರಸ್ವಾಮಿ ಯೋಚನೆ ಮಾಡ್ತಿದ್ದಾರೆ 2 ದಿನಗಳಿಂದ. ಅವರ ಪಕ್ಷದ ಒಳಗಡೆ ಬೇರೆ ಬೇರೆ ರೀತಿಯ ಒತ್ತಡಗಳು ಅವರಿಗೆ ಬರ್ತಾ ಇವೆ. ಯಾವುದು ಒತ್ತಡ ಅದೇನು ಎಲ್ಲವನ್ನ ಹೇಳ್ತೀನಿ. ಮೊದಲನೇದಾಗಿ, ಅವರು ತಮ್ಮ ಪಕ್ಷದ ಅಭ್ಯರ್ಥಿಯನ್ನು ವಿಧಾನ ಪರಿಷತ್ ಚುನಾವಣೆಗೆ ಇಳಿಸುವುದಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದು ಯಾಕೆ ಅಂತ. ಸೊ ಅವರು ರಾಜ್ಯ ನಾಯಕರ ಜೊತೆ ಏನು ಚರ್ಚೆ ಮಾಡಿಲ್ಲ. ಅವರು ದೆಹಲಿ ಮಟ್ಟದಲ್ಲಿ ಚರ್ಚೆ ಮಾಡಿದ್ರು. BJPಯ ಅಧ್ಯಕ್ಷ ನಬೀನ್ ಅವರ ಜೊತೆ ಮಾತನಾಡಿ ಅವರಿಂದ ಅನುಮತಿ ತಗೊಂಡು ಗೋವಿಂದರಾಜು ಅಂತೇಳಿ ಅಭ್ಯರ್ಥಿ ಹಾಕ್ಬಿಟ್ರು. ಅವ್ರ ಲೆಕ್ಕಾಚಾರ ಬೇರೆ ರೀತಿ ಇತ್ತು. JDS ಪಕ್ಷದ 18 ಮತ, BJPಯ ಒಂದು 4 ಮತ, ಅದು ಬಂದರೆ ಒಂದು 3-4 ಮತ ಕಡಿಮೆ ಆಗುತ್ತೆ, ಅಲ್ಲಿ ಇಲ್ಲಿ ಯತ್ನಾಳ್ ಅವ್ರದ್ದೊಂದು ಮತ, ಹೀಗೆಲ್ಲ ಅವರು ಲೆಕ್ಕಾಚಾರ ಹಾಕಿದ್ರು ಫೈಟ್ ಕೊಡ್ಬೋದು ಅಂತ. ಆದರೆ ಫೈಟ್ ಕೊಡುವುದಕ್ಕೆ ಬದಲಾಗಿ ಅವರ ಅಭ್ಯರ್ಥಿ ಗೋವಿಂದರಾಜು ಅವರು ದಯನೀಯವಾದ ಸೋಲು ಕಂಡರು. ಅವರಿಗೆ ಬಿದ್ದಿದ್ದು 14 ಮತ ಮಾತ್ರ ಅಂತ. ಸೊ ಇದರೆಲ್ಲ ನೀವು ಲೆಕ್ಕಾಚಾರ ಹಾಕಿದರೆ JDSದ್ದು 7 ಮತಗಳಂತೂ ಹೊರಟೋಗಿವೆ. ಅಂದರೆ 18 ಶಾಸಕರಲ್ಲಿ 7 ಜನ ಕೈ ಕೊಡೋದಿದೆಯಲ್ಲ, ಇದನ್ನು ನಾವು ಹೇಗೆ ವಿಶ್ಲೇಷಣೆ ಮಾಡೋದು? ನಾಯಕತ್ವದ ವೈಫಲ್ಯ ಅನ್ನೋದೇ. ಸೊ ನಾಯಕತ್ವದ ವೈಫಲ್ಯ ಆಗುವುದರ ಜೊತೆಗೆ ಇದು ಮುಂಬರುವ JDS ರಾಜಕಾರಣದ ಮುನ್ಸೂಚನೆನಾ? ಇದು ಪ್ರಶ್ನೆ. ಈಗ ನನಗೆ ಬಂದ ಮಾಹಿತಿಯ ಪ್ರಕಾರ ಬಹಳ ಗಂಭೀರವಾಗಿ ಕುಮಾರಸ್ವಾಮಿಯವರು ರಾಜ್ಯ ರಾಜಕಾರಣಕ್ಕೆ ಹಿಂತಿರುಗುವ ಯೋಚನೆ ಮಾಡ್ತಿದ್ದಾರಂತೆ. ಯಾಕೆಂದರೆ ಅವರು ಕೇಂದ್ರ ಸಚಿವರಾಗಿದ್ದುಕೊಂಡು ಇಲ್ಲಿ ಪಕ್ಷ ಕಟ್ಟಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಆದರೆ ಇಲ್ಲಿ ಪಕ್ಷ ಕಟ್ಟೋದಕ್ಕೆ ಅವರಿಗೆ ಇನ್ನೊಬ್ಬರಿಲ್ಲ. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅಖಾಡಕ್ಕೆ ಇಳಿಸಿದ್ರು. ಅವರು ಕುಸ್ತಿ ಮಾಡೋದಕ್ಕೆ ಸಿದ್ಧರಾದರು, ಎಲ್ಲ ಆದರು. ಆದರೆ ಅವರು ಕುಮಾರಸ್ವಾಮಿ ಅಲ್ಲ ಅಂತ. ಅಂದರೆ ಕುಮಾರಸ್ವಾಮಿ ಅವರಿಗೆ ಅವರದ್ದೇ ಆದ ಫಾಲೋವಿಂಗ್ ಇದೆ. ಕುಮಾರಸ್ವಾಮಿಯನ್ನು ಇಷ್ಟಪಡುವ ಜನ ಇದ್ದಾರೆ. ನಿಖಿಲ್ ಇನ್ನೂ ಬೆಳಿಬೇಕು, ಅದು ಪಕ್ಷ ಬೆಳೆಸುವುದು, ಅವರು ಬೆಳೆಯೋದು, ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್ ಅಲ್ವಾ. ಸೊ ಈ ಸಿಚುವೇಷನಲ್ಲಿ ಒಂದು ವ್ಯಾಕ್ಯೂಮ್ ಇದೆ, ಬೇರೆ ಯಾರೂ ಇಲ್ಲ. ದೇವೇಗೌಡರಿಗೆ ವಯಸ್ಸಾಗಿದೆ, ಕೂತಿರ್ತಾರೆ, ಇನ್ಯಾರಿದ್ದಾರೆ JDS? ಯಾರೂ ಇಲ್ಲ. ಸೊ ಆ ಕಾರಣಕ್ಕಾಗಿ ಗಂಭೀರವಾಗಿ ರಾಜ್ಯ ರಾಜಕಾರಣಕ್ಕೆ ಹಿಂತಿರುಗುವ ಬಗ್ಗೆ ಅವರು ಯೋಚನೆ ಮಾಡ್ತಿದ್ದಾರೆ ಅನ್ನುವ ಮಾಹಿತಿ ಬರ್ತಾ ಇದೆ. ಅವರು ರಾಜ್ಯ ರಾಜಕಾರಣಕ್ಕೆ ಹಿಂತಿರುಗೋದಿದ್ದರೆ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ, ಹಾಗಿದ್ದಾರೆ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಅವರಿಗೆ ಈಗಿರುವ ಆಪ್ಷನ್ಗಳು 2 ಆಪ್ಷನ್. ಒಂದು, ಸಚಿವರಾಗಿ ಮುಂದುವರೆದರೆ ಪಕ್ಷ ನೆಲಕಚ್ಚಿ ಹೋಗುತ್ತೆ. ವಾಪಸ್ ಬಂದರೆ ಸಚಿವ ಸ್ಥಾನವನ್ನು ತ್ಯಾಗ ಮಾಡಬೇಕು. ಇದೇ ಡಿಲೆಮಾ. ಅವರು ಕಳೆದ ನಿನ್ನೆಯಿಂದ ಕೂಡ ಭಾಳ ಗಂಭೀರವಾಗಿ ಈ ಬಗ್ಗೆ ಯೋಚನೆ ಮಾಡ್ತಾರೆ. ಏನು ಮಾಡೋದು, ಪಕ್ಷವನ್ನು ಕಟ್ಟೋದು ಹೇಗೆ? ಅವರಿಗೆ ಒಂದು ಕಡೆ ತಮ್ಮ ಪಕ್ಷದವರ ಮೇಲೆ ಬೇಸರ ಇದ್ದರೆ, ಇನ್ನೊಂದು ಕಡೆ BJPಯ ಮೇಲೂ ಕೂಡ ಅವರಿಗೆ ಬೇಸರ ಇದೆ. ಆ ಬೇಸರ ನೀವು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ದಟ್ ರೇವಣ್ಣನವರು ಕೊಟ್ಟ ಹೇಳಿಕೆಯನ್ನು ಗಮನಿಸ್ಬೋದು ನೀವು. ಅವ್ರ ಕುಟುಂಬದವ್ರು ಎಲ್ಲರೂ ಒಂದೇ. ಅವರೊಂದು ಹೇಳಿಕೆ ಕೊಟ್ಟರೆ ಅದಕ್ಕೆ ಇಂಟರ್ ಕನೆಕ್ಷನ್ ಇರ್ತವೆ. ಅವರು BJPನ ಜಾಡಿಸಿದ್ದಾರೆ. ಈ ಸುಮಲತಾ ಅವರಿಗೆ ಟಿಕೆಟ್ ಕೊಡ್ಬೋದಾಗಿತ್ತು, ನಾವೇನು ಬೇಡ ಅಂತಂದ್ವಾ, ಇವ್ರು ಪ್ರತಿದಿನ ಇವರು ಮೋಸ ಮಾಡಿದ್ರು ಸುಮಲತಾಗ ಅನ್ನೋ ರೀತಿ ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ ರೇವಣ್ಣವರ ಈ ಮಾತು
ನಮಗೆ ಸಂಬಂಧ ಇಲ್ಲ ಅಂತ ಕುಮಾರಸ್ವಾಮಿ ಹೇಳಿಲ್ಲ. ಅಂದರೆ ಸನ್ಮಾನ್ಯ ಕುಮಾರಸ್ವಾಮಿಯವರು ರೇವಣ್ಣನವರ ಮಾತನ್ನು ಅವರು ಸಬ್ಸ್ಕ್ರೈಬ್ ಮಾಡ್ತಾರಾ? ಅಂದರೆ ಈ ಒಂದು ಚುನಾವಣೆಯ ಫಲಿತಾಂಶ ಬಂದ ಮೇಲೆ BJP ಮತ್ತು JDS ಮೈತ್ರಿ ಇದೆಯಲ್ಲ, ಆ ಮೈತ್ರಿಯಲ್ಲಿ ಸಣ್ಣ ಬಿರುಕು ಕಾಣಿಸಿಕೊಂಡಂತೆ ಇದೆ. ಸೊ ಈ ಬಿರುಕು ಒಂದಾಗ್ಬೋದು, ಆಗದೇ ಇರ್ಬೋದು. ದಟ್ ಡಿಪೆಂಡ್ಸ್ ಆನ್ ದ BJP ಹೈಕಮಾಂಡ್ ಅಂತ. ಸೊ ದೇವೇಗೌಡರಾಗಲಿ ಕುಮಾರಸ್ವಾಮಿ ಅವರು ಮೆಚ್ಚಿಕೊಂಡಿರುವುದು, ನಂಬಿಕೊಂಡಿರುವುದು ಇಬ್ಬರನ್ನೇ, ಪ್ರಧಾನಿ ನರೇಂದ್ರ ಮೋದಿ ಆ್ಯಂಡ್ ಅಮಿತ್ ಶಾ. ಸೊ ತಮ್ಮ ಎಲ್ಲ ಮೂಗಳೇನಿವೆ ಅದು ಅವರ ಆಶೀರ್ವಾದದಿಂದ ನಡೆಯುತ್ತೆ ಅಂದ್ಕೊಂಡವರು. ಆದರೆ ಈಗ ಹಂಗೆ ಕಾಣ್ತಾ ಇಲ್ಲ. ಅದು ಕುಮಾರಸ್ವಾಮಿಯವರಿಗೆ ಬಹುದೊಡ್ಡ ಒಂದು ಶಾಕ್ ನೀಡಿದೆ ಅಂತ. ಅವರಿಗೆ ಪಕ್ಷವನ್ನು ಕಟ್ಟಲೇಬೇಕಾಗಿದೆ. ಅದರ ಜೊತೆಗೆ ಅವರಿಗಿರುವ ಇನ್ನೊಂದು ಭಯ ಏನು ಅಂದರೆ, ಈಗ BJP ಬೇರೆ ಬೇರೆ ರಾಜ್ಯಗಳ ಪಕ್ಷಗಳನ್ನು ಒಡೆಯೋ ಮೂಲಕ, ಫಾರ್ ಎಕ್ಸಾಂಪಲ್ ಲೇಟೆಸ್ಟ್ ಶಿವಸೇನೆ MP ಗಳನ್ನು ಗ್ಯಾದರ್ ಮಾಡ್ಕೋತಾ ಇದೆ. ಅಂದರೆ ಅವರಿಗೆ ಅಗತ್ಯವಿರುವಷ್ಟು ಸಂಸತ್ ಸದಸ್ಯರ ಬೆಂಬಲ ಸಿಕ್ಕರೆ ಆಗ JDS ಅವರು ಹೊರ ತಳ್ಳಿದ್ರು ತಳ್ಬೋದು. BJP ಇಸ್ ಲೈಕ್ ದ್ಯಾಟ್. ಅಥವಾ ಏನೋ ಪ್ರಯೋಜನಕ್ಕೆ ಇಲ್ದಿದ್ದಂಗೆ ಕೂತ್ಕೊಂಡಿರಪ್ಪ, ಮನೇಲಿರಿ, ಆಯಿತಾ, ಕೆಲಸ ಇಲ್ಲ ಅಷ್ಟೆ. ಈ ಸ್ಥಿತಿ ನಿರ್ಮಾಣ ಮಾಡಿದರೂ ಮಾಡಬಹುದು ಅನ್ನುವ ಭಯ ಕುಮಾರಸ್ವಾಮಿಗಿದೆ. ಆದ್ದರಿಂದ ಪಕ್ಷವನ್ನು ಅವರು ಮತ್ತೆ ಕಟ್ಟುವತ್ತ ಲಕ್ಷ್ಯ ಕೊಡ್ತಿದ್ದಾರೆ. ಯಾವುದ್ರ ಮೇಲೆ ಕಟ್ಟಬೇಕು ಅವರಿಗೆ? ದಟ್ ಈಸ್ ಬಹಳ ಸೀರಿಯಸ್ ಚಾಲೆಂಜ್ ಟು ಹಿಮ್. ಒಂದು ಸೈದ್ಧಾಂತಿಕವಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳೋದು ಕಷ್ಟ. ಯಾಕೆಂದರೆ ಅವರು BJP ಆ್ಯಂಡ್ ಕಾಂಗ್ರೆಸ್ ಎರಡೂ ಪಕ್ಷಗಳ ಜೊತೆ ಸ್ನೇಹ ಮಾಡಿ ಆಗಿದೆ, ಬೆಡ್ಮೇಟ್ಸ್. ಆದ್ದರಿಂದ ಇವರ ತಾತ್ವಿಕತೆ ಯಾವುದು? ಇವರ ಸಿದ್ಧಾಂತ ಯಾವುದು? ಯಾವ ಸಿದ್ಧಾಂತದ ಮೇಲೆ ಪಕ್ಷ ಕಟ್ಟಬೇಕು? ಆ ಚಾಲೆಂಜ್ ಇದ್ದಂಗೆ ಕಾಣುತ್ತೆ. ಅವ್ರಿಗೆ ಕುಮಾರಸ್ವಾಮಿಯವರು ಉತ್ತರ ನಿನ್ನೆ ನೀವು ಗಮನಿಸಿರ್ಬೋದು. ಅವರು ಮೈಸೂರಿನಲ್ಲಿ ಒಂದು ಸುದ್ದಿಗಾರರ ಜೊತೆ ಮಾತನಾಡಿದ್ರು ಕುಮಾರಸ್ವಾಮಿ. ಅಲ್ಲಿ ಅವರು ಹೇಳಿದ್ದು, ಅವರು ಪ್ರಸ್ತಾಪ ಮಾಡಿದ್ದು ಜಂಜಿ ಬಗ್ಗೆ. ಜಂಜಿ ಗೊತ್ತಲ್ಲ ನಿಮಗೆ? ಸೊ ಯುವಕರು ಏನಿದ್ದಾರೆ ಅವರು ಪ್ರತಿಭಟಿಸೋದು, ಹೊಸ ರಾಜಕಾರಣವನ್ನು ರೂಢಿಸಿಕೊಳ್ಳುವುದಕ್ಕೆ ಯತ್ನ ಮಾಡೋದು, ಹೊಸ ವ್ಯವಸ್ಥೆ, ಆಂದೋಲನ, ಇದೆಲ್ಲ ಜಂಜೀಲಿ ಬರುತ್ತೆ. ಅದು ನಾವು ಬಾಂಗ್ಲಾದೇಶದಲ್ಲಿ ನೋಡಿದ್ದೀವಿ, ನೇಪಾಳದಲ್ಲಿ ನೋಡಿದ್ದೀವಿ ಜಂಜಿದು. ಸೊ ಇಲ್ಲೂ ಕೂಡ ಯುವಕರನ್ನು ಯುವಕರನ್ನು ಸೇರಿಸಿಕೊಂಡು ಪಕ್ಷವನ್ನು ಕಟ್ಟುವುದು ಅದು ಅವರ ಆಸೆ ಇದ್ದಂತಿದೆ. ಆ ಮಾತನ್ನು ನಿನ್ನೆ ಅವರು ಹೇಳಿದ್ದಾರೆ. ತಮ್ಮ ಈ ಯುವಕರನ್ನು ಇಟ್ಟುಕೊಂಡು ಕಟ್ತೀನಿ ಅನ್ನೋ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷರನ್ನಾಗಿ ತಮ್ಮ ಮಗ ಯುವಕನೇ ಅವ್ರನ್ನ ಇಟ್ಕೊಂಡು ಹೇಳಿದ್ರೆ ಗೊತ್ತಿಲ್ಲ ಅವರು. ಆದರೆ ಇಡೀ ಕುಮಾರಸ್ವಾಮಿಯವರ ರಾಜಕೀಯ ಬದುಕನ್ನು ತೆಗೆದುಕೊಳ್ಳಿ ಸರ್. ಅದರಲ್ಲಿ ಪ್ರಾಯಶಃ ಈಗ ಒಂದು ರೀತಿಯ ಕವಲು ದಾರಿಯಲ್ಲಿದ್ದಾರೆ ಅವರು ಅಂತ. ಅವರ ಗೇಮ್ ಪ್ಲ್ಯಾನ್ ಯಾವುದು ವರ್ಕ್ ಆಗ್ತಾ ಇಲ್ಲ. ಅದರ ಜೊತೆಗೆ ನಿಮ್ಮ ಶಾಸಕರನ್ನೇ ನೀವು ಇಟ್ಟುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ, ಈಗೇನು 7 ಜನ ಏನು ಕಾಂಗ್ರೆಸ್ಸಿಗೆ ವೋಟ್ ಹಾಕಿದ್ದಾರೆ JDSನವರು, ಅವರು ನೆಕ್ಸ್ಟು ಇಲೆಕ್ಷನ್ನಲ್ಲಿ ಕಾಂಗ್ರೆಸ್ಸಿಂದನೇ ನಿಲ್ಲಬಹುದು ಮೋಸ್ಟ್ ಪ್ರಾಬಲಿ. ಅವರಿಗೆ ಆ ಅಶ್ಯೂರೆನ್ಸ್ ಕೊಡಲಾಗಿದೆ ಅನ್ನೋ ಮಾತಿದೆ. ಸೊ ಈ ಕಾರಣಕ್ಕಾಗಿ ಇವರು ಮತ್ತೆ ನಾಯಕರನ್ನು ಸಿದ್ಧಪಡಿಸಬೇಕು, ನಾಯಕರನ್ನು ಸೃಷ್ಟಿ ಮಾಡಬೇಕು. ಸೊ ಇದು ಸಣ್ಣ ಚಾಲೆಂಜ್ ಅಲ್ಲ. ಅದ್ರ ಜೊತೆಗೆ ಅವರ ಆರೋಗ್ಯ ಕೂಡ, ದೇವೇಗೌಡರಿಗೆ ವಯಸ್ಸಾಗಿದೆ, ಅವರ ಆರೋಗ್ಯ ಸರಿ ಇಲ್ಲ. ಕುಮಾರಸ್ವಾಮಿ ಅವರು ಈಗ ಸುಧಾರಿಸ್ಕೊಂಡಿದ್ದಾರೆ. ಆದರೆ ಯು ಸಿ ದಟ್ ಪಕ್ಷವನ್ನು ಕಟ್ಟುವ ಶಕ್ತಿ ಅವರ ಹತ್ರ ಇದೆಯಾ ಇಲ್ವಾ ಅಂತ. ಸೊ ಈಗ ಈ ಒಂದು ವಿಭಿನ್ನ ರೀತಿಯ ಸವಾಲುಗಳು ಅವರ ಮುಂದೆ ಇವೆ. ಪಕ್ಷ ನೋಡಿ, ಇದಕ್ಕೆ ನಮ್ಮಲ್ಲಿ ಏನಂತಾರೆ ಗೊತ್ತಾ, ಮದುವೆ ಆದರ್ಥ ಹುಚ್ಚು ಬಿಡಲ್ಲ, ಹುಚ್ಚು ಬಿಟ್ಟಷ್ಟು ಮದುವೆ ಆಗಲ್ಲ ಅಂತ. ಆಯಿತಾ? ನೀವು ಹುಚ್ಚು ಬಿಟ್ಟರೆ ಮದುವೆ ಆಗೋದು, ಮದುವೆ ಆದರೆ ಹುಚ್ಚು ಬಿಡೋದು. ಏನು ಮಾಡೋಣ ಅವಾಗ? ಹುಚ್ಚರಿಗೆ ಮದುವೆ ಹಾಕಾಗಲ್ಲ, ಮದುವೆ ಆಗದೆ ಹುಚ್ಚು ಬಿಡಲ್ಲ. ಸೊ ಈ ಸ್ಥಿತಿಯಲ್ಲಿ ಕುಮಾರಸ್ವಾಮಿ ಅವರಿಗೆ ಪಕ್ಷ ಕಟ್ಟಬೇಕೋ ಮಂತ್ರಿ ಸ್ಥಾನ ಬಿಡಬೇಕು. ಮಂತ್ರಿ ಸ್ಥಾನ ಬಿಡದಿದ್ದರೆ ಪಕ್ಷ ಕಟ್ಟೋಕ್ಕಾಗಲ್ಲ. ಏನು ಮಾಡಬೇಕು? ಈಸ್ ಇನ್ ಎ ಡೈಲಮ್ಮ. ಈಸ್ ರಿಯಲಿ ಇನ್ ಡೈಲಮ್ಮ. ಯಾಕೆಂದರೆ ಇದನ್ನು ನಾನು ಯಾವ ದೃಷ್ಟಿಯಿಂದ ನೋಡ್ತೀನಿ ಗೊತ್ತಾ? ಇದು ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕ ಪಕ್ಷದ ಅಧಃಪತನದ ದೃಷ್ಟಿಯಿಂದ ನೋಡ್ತೀನಿ. ಹಾಗೆ 80ರ ದಶಕದಲ್ಲಿ ಕರ್ನಾಟಕ ರಾಜಕಾರಣದಲ್ಲಿ ಪ್ರಥಮ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ಬಂತಲ್ಲ, ಆ ಸಂದರ್ಭದಲ್ಲಿ ನಡೆದ ರಾಜಕೀಯ ಪ್ರಯೋಗದ ಫಲಶ್ರುತಿ, ಅದರ ಮಗು ಜನತಾ ಪರಿವಾರ ಆಗಿತ್ತು. ಆ ಜನತಾ ಪರಿವಾರದ ಒಂದು ಭಾಗವಾಗಿ ಬಂದದ್ದು JDS. ಈಗ JDS ಭವಿಷ್ಯದ ದಾರಿ ಕಾಣದೆ
ಕಗ್ಗತ್ತಿಲಲ್ಲಿದ್ದಂತೆ ಕಾಣುತ್ತೆ. ಕುಮಾರಸ್ವಾಮಿ ಏನು ಮಾಡ್ತಾರೆ? ಲೆಟ್ ಅಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಮೊದಲ ಸುದ್ದಿ. ಎರಡನೇ ಸುದ್ದಿ, ಕಾಂಗ್ರೆಸ್ ಏನು ಸರ್ಕಾರ ಇದೆ, ಮಂತ್ರಿಗಳೇನಿದ್ದಾರೆ, ಹೊಸ ಪವರ್ ಸೆಂಟ್ರು, ಅದೆಲ್ಲವನ್ನೂ ಹೇಳ್ತೀನಿ. ಒಂದು ವಿರಾಮ ತಗೋತೀನಿ, ವಿರಾಮ ತೆಗೆದುಕೊಂಡು ವಾಪಸ್ ಬರ್ತೀನಿ. ಎಲ್ಲೂ ಹೋಗಬೇಡಿ, ಡೋಂಟ್ ಗೋ ಎನಿವೇರ್.